ಬಂದ ಬಂದ ಬಾಸು ಬಂದ 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 ನಮ್ಮ ಬಾಸು ಬಂದ. ಐ ಇದ್ಯಾತಿದು ಇಲ್ಲಿ ಬಿದ್ದೈತಲ್ಲ. ಯಾತ ಏನ ನಾನು ಇದ್ರಾಗೆ ರಾಕೆಟ್ ಮಾಡ್ತೀನಿ. ಒಳ್ಳೆ ರೊಟ್ಟಿದ್ದಂಗೆ ಐತಲ್ಲ ಇದು. ಹಾಂ ಲೇ ಯಾತಲ್ಲ ಪಾಪ ಅದು ಕೈ ಹಿಡ್ಕೊಂಡಿರೋದು. ಯಾತ ಗೊತ್ತಿಲ್ಲ ಕಣಜ್ಜಿ, ಇಲ್ಲಿ ಕಸ್ತಾಗ ಬಿದ್ದಿತ್ತು. ನಾನು ಅದಕ್ಕೆ ಇದನ್ನ ತಕೊಂಡು ಏನಾರ ಮಾಡ್ಕೊಂಡು ಆಟ ಆಡೋಣ ರಾಕೆಟ ಪಾಕೆಟನ ಅಂತಾನ ತಗೊಂಡೋಗ್ತಿದ್ದೆ ಅಲ್ಲಿ ಇವಂತಕ್ಕೆ ಸಿದ್ಧಂತಕ್ಕೆ. ಯಾಕಜ್ಜಿ ನೀನು ಎಲ್ಲಿಗೆ ಹೋಗ್ತೀಯ? ಲೇ ಯಾತಲ್ಲ ಪಾಪ ಅದು ಯಾರೋ ಕಸ್ತಾಗಿ ಯಾತೋ ತಂದು ಹಾಕಿವ್ರಿ ಅನ್ಸುತ್ತೆ. ಯಾಕೆ ನೋಡು ಅಚ್ಚಕಟಾಗಿ ಓದು ಅದ್ರಾಗ ಯಾತೋ ಬರ್ದಿರಂಗೈತಿ. ಅಯ್ಯೋ ಯಾತ ಬರ್ದೈತಿ ಬಿಡಜ್ಜಿ, ನಾನು ಆಟ ಆಡ್ತೀನಿ. ಯಾತನ ಬರೀಲೇಳು. ಏಯ್ ಸರಿಯಾಗಿ ಓದ, ಅದ್ಯಾಕೆ ಬರ್ದೈತಿ ನೋಡೋಣ ಯಾರ್ದ ಏನ. ಆಮೇಲೆ ಯಾತನ ಬೇಕಾಗಿರೋ ಇದೆ ಏನ ಓದು. ಅಯ್ಯೋ ಇದು ಯಾತಪ್ಪ ಇದು? ಇದು ಯಾರ್ದ ಹೆಸ್ರೈತಲ್ಲ? ಆಶಾ ಆಶಾ ಅಂತ ಐತೆ. ಆಶಾನಾ ಅಂದ್ರೆ ಆ ರೇಣುಕಮ್ಮನ ಮಗಳು ಆಶಾ ಕಣು. ಆ ಹುಡ್ಗಿದ್ಯಾನ ಇದು ಯಾತನ? ಯಾಕೆ ಇಲ್ಲಿ ಬಿಸಾಕಿವ್ರಿ ಯಾತದು? ಯಾತ ನನ್ಗೇನು ಗೊತ್ತು, ನನ್ಗೇನು ಗೊತ್ತಜ್ಜಿ. ತತೈಲಿ ನೋಡೋಣ ಯಾತು ಅಂತಾನ ಅವ್ರ ಮತಕ್ಕೆ ಹೋಗಿ ಕೇಳ್ತೀನಿ ಅದಲ್ಲಿ. ಯಾಕೆ ಇದನ್ನ ಇಲ್ಲಿ ಬಿಸಾಕಿದ್ರ ಅಂತ ಯಾತನ ಬೇಕಾಗಿರೋ ವಸ್ತುನು ಏನು ಕತ್ತಿಯೋದು. ತತೈಲಿ ನೀನು ಆಟ ಆಡಕ್ಕೆ ತಗೊಂಡೋಗ್ಬೇಡ. ಆಮೇಲೆ ಅಜ್ಜಿ ಅವರೇ ಬಿಸಾಕಿಯವ್ರೆ ಕಣಜ್ಜಿ, ಕಸನೆಲ್ಲ ತಂದು ಅಲ್ಲಿ. ಅದಕ್ಕೆ ನೋಡಿ ಇದು ಅಲ್ಲೇ ಬಿದ್ದಿತ್ತು. ಅವರೇ ಬಿಸಾಕಿವ್ರ ಅಥವಾ ಏನೋ ಮರ್ತೇನೋ ನನ್ನ ಕಷ್ಟ ಬಂದೈತೋ ಏನೋ. ತತೈಲಿ ಇನ್ನೊಂದು ಓದ ಪಾಪ ಏನೋ ಬರ್ದೈತಿ. ಇನ್ನ ಯೋಟೊಂದು ಯಾತ ಬರ್ದೈತಿ ಇದ್ರಾಗೆ. ಓದಕ್ ಬರಲ್ವೇ ನಿನಗೆ? ಈ ಸ್ಕೂಲ್ಗೆ ಹೋಗ್ತೀಯಪ್ಪ, ಯಾಕೆ ಹೋಗ್ತೀಯೋ ಏನು ಕತ್ತಿಯ? ಓದಕ್ಕೆ ಬರಲ್ಲ ನೆಟ್ಟಿಗೆ. ಹೋಗಜ್ಜಿ, ಅದ್ರಾಗೆಲ್ಲ ಇಂಗ್ಲೀಷ್ನಾಗ ಐತಿ. ನನಗೆ ಓದಕ್ಕೆ ಬರಲ್ಲ, ನೀನೇ ಓದ್ಕೆ ಹೋಗು. ನಾನು ಹೋಗ್ತೀನಿ ಆಟ ಆಡಕ್ಕೆ. ನೋಡು ಈ ಸ್ಕೂಲ್ಗೆ ಹೋಗ್ತಾನೆ ಯಾತ್ಕಾನ ಓದಕ್ಕೆ ಬರಲ್ಲ ಅಂತಾನೆ. ನನ್ನ ಮಗ ನಾವು ನಮ್ಮ ಎಷ್ಟು ಅದು ಏನು ಕಲಿಸ್ತಾವೋ ಏನು ಕತ್ತಿಯ. ಸುಮ್ಮನೆ ಹೋಗಿ ಬಿಸಿ ಊಟ ಉಂಡು ಬರ್ತಾವೆ. ಮೊಟ್ಟೆ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಎಲ್ಲ ತಿಂದು ಓದೋದು ಬರೀ ಅದು ಯಾತು ಕಲಿಯಂಗಿಲ್ಲ. ಇರು ರೇಣುಕಮ್ಮರ ಮಂತಕ್ಕೆ ಹೋಗಿ ಆಶಾಮನ್ ಕೇಳೋಣ ಅವಳದೇನ ಇದ್ಯಾತ ಅಂತಾನ. ರೇಣುಕಮ್ಮ ಓ ನಾಗಜ್ಜಿ, ಏನಜ್ಜಿ ಏನು ಸಮಾಚಾರ? ಎಲ್ಲಿಗೆ ಹೋಗ್ತಿ ಕೂಲಿನ ಇವತ್ತು? ನಾವಿವತ್ತು ಕೂಲಿನ ಪಕ್ಕದೂರ್ಗೆ ಹೋಗ್ತೀವಿ. ಒನ್ನೆ ನಳಿತಾಕೆ ಸೆಪ್ಪೆ ಕೊಯ್ಯಕಂತೆ ಹೇಳವ್ರೆ. ಟ್ಯಾಕ್ಟ್ರಿ ಬರುತ್ತೆ ವಾಳ್ತೀರಿ ಅಂತ ಹೇಳವ್ರೆ. ನಾನು ಬರ್ತೀನಿ, ನೀನು ಬರ್ತೀಯೇನು? ಆ ಪುಷ್ಪಕ್ಕ ಹೇಳಿದ್ಲು ನನಗೂ ಬರ್ರಿ ಅಂತಾನ ಹೊರಟಿದ್ವಿ. ಏನೋ ಒಂದು 20 ಜನ ಬರ್ತಾರೆ ಅಂತ ಹೇಳಿದ್ಲಮ್ಮ. ಅಲ್ಲ ಟ್ಯಾಕ್ಟ್ರಿಗೆ 20 ಜನ ಹೋಗಕ್ಕಾಗುತ್ತೇನಕ್ಕ? ಇನ್ನೇನು ಮಾಡೋಕ್ಕಾಗುತ್ತೆ, ಒತ್ಕೊಂಡು ಕುಕ್ಕೊಂಡು ಹೋಗ್ಬೇಕಮ್ಮ. ಪಾಪ ಅವ್ರದ್ದು ಕೆಲಸ ಆಗಬೇಕಲ್ಲ. ದಿವಸ ಟ್ಯಾಕ್ಟ್ರಿ ಬಾಡಿಗೆ ಡೀಸೆಲ್ ಅದೆಲ್ಲ ಖರ್ಚು ಆಗುತ್ತಲ್ಲ. ಅದಕ್ಕೆ ಸ್ಯಾನೆ ಜನ ಆದರೆ ಒಂದು ದಿವಸ 2 ದಿವಸ ಆಗುತ್ತೆ ಅಂತ ಸ್ಯಾನೆ ಜನ ಕರೆದೇವಳು ಅವಳು. ಅವ್ರು ಹೇಳಿದ್ರಂತೆ ಹೊಲ್ದಾರು, ಅದಕ್ಕೇನೆ ಸ್ಯಾನೆ ಜನ ಕರೆದೇವಳಿ. ನಾನು ನೋಡಿ ಬಂದಿದ್ದು ಇದೇ ವಿಷಯ ಮಾಡ್ತೆ. ಇದು ನೋಡಿ ಇದು ಯಾತನ ಅಲ್ಲಿ ಕಸ್ತಾಗ ಬಿಸಾಕಿದ್ರು. ಯಾರು ಬಿಸಾಕಿದ್ರೋ ಏನೋ, ನಿಮ್ಮ ಮನೆಯವ್ರು ಏನ ಕಸ್ತಕ್ಕೆ ನೋಡ್ದಲ್ಲೇ ಬಿಸಾಕಿದ್ರೋ ಏನೋ. ಇದು ಯಾತ ಇದು? ಇದಾಗೆ ಯಾತ ನಮ್ಮ ಹುಡುಗ ಅಲ್ಲಿ ಆಟ ಆಡಕ್ಕೆ ತಗೊಂಡೋಗ್ತೀನಿ ಅಂತ ಹಿಡ್ಕೊಂಡು ನಿಂತಿತ್ತು. ಕಷ್ಟ ಸಿಕ್ಕೈತಿದು. ಇದು ಯಾತ ಆಶಾ ಅಂತ ಬರ್ತೈತಿ ಅಂತ ಓದ್ದ. ಮುಂದಕ್ಕೆ ಯಾತು ಅಂತ ನಾವು ಓದಕ್ಕೆ ಬರಲಿಲ್ಲ ಹುಡುಗಿಗೆ. ಅದಕ್ಕೆ ನಾನು ನಿಮ್ದ ಏನೋ ಎಲ್ಲನ ಮರ್ತೆಲ್ಲ ಕಸ್ತ ಗಿಸ್ತಕ್ಕೆ ಆಗ್ತಾ ಇದ್ರೇನೋ ಅಂತ ತಕೊಂಬಂದೆ. ನೋಡಿದ್ ಯಾತು ಅಂತಾನ. ಹೌದಾ ತತೈಲಿ ದೇವ್ರಿ, ಇದು ಮಾಸ್ ಕಾರ್ಡ್ ಇದ್ದಂಗೈತೆ. SLC ಮಾಸ್ ಕಾರ್ಡ್ ಇರಬೇಕು. ನಮ್ಮ ಆಶಂದು ಕಳ್ದೈತೆ ಅಂತ ಹುಡ್ಕಾಡ್ತಿದ್ಲು. ನೋಡ್ದ ಕಸ್ತಾಗ ಬಿಸಾಕಿರೋದ ಅವಳನ್ನ. ಅಯ್ಯೋ ಒಂದೀಟು ಜವಾಬ್ದಾರಿ ಇಲ್ವಲ್ಲ ಪಿಳಿಗೆ. ಆಶಾ, ಆಶಾ ಬಾರಿ ಇಲ್ಲಿ. ಏನಮ್ಮ ನೋಡಿ ಇದು ನೋಡಿ, ನಿಂದೆ ಮಾಸ್ ಕಾರ್ಡ್ ಇರ್ಬೇಕೇನೋ. ಕಸ್ತಾಗ ಬಿದ್ದಿತ್ತಂತೆ ಅಲ್ಲಿ. ಈ ನಾಗಜ್ಜಿ ಮೊಮ್ಮಗ ಅವನೇನೋ ಕೈಯಾಗ ಹಿಡ್ಕೊಂಡು ಕಸ್ತಾಗ ಬಿದ್ದಿತ್ತು ಅಂತ ಆಟ ಆಡಕಂತಾನ ಹಿಡ್ಕೊಂಡಿದ್ದಂತೆ. ಇವಜ್ಜಿ ಇಸ್ಕೊಂಡು ಯಾತ ಆಶಾ ಅಂತ ಬರ್ದೈತೆ ಅಂತ ಓದಿ ಹೇಳಿನಂತೆ. ಅದಕ್ಕೆ ನಮ್ದೇನೋ ಅಂತಾನ ತಕೊಂಬಂದೈತಿ ಇವಜ್ಜಿ. ಅಯ್ಯೋ ದೇವ್ರೆ, ನೋಡು ಅಮ್ಮ, ಇದೇ ಕಣಮ್ಮ ನನ್ನ SLC ಮಾಸ್ ಕಾರ್ಡು. ಇದೇ ಕಳೆದೋಗಿದ್ದು. ಅಯ್ಯೋ ದೇವ್ರೆ, ಇದೇನ ಇವಾಗ ಸಿಗ್ಲಿಲ್ಲ ಅಂತಂದಿದ್ರೆ ನನಗಿವತ್ತು ಕೆಲಸನೂ ಇಲ್ಲ ಏನೂ ಇಲ್ಲ. ಸದ್ಯ ಈಗಲಾದ್ರೂ ಸಿಕ್ತಲ್ಲ. ಅಲ್ಲ ಇದೆಲ್ಲಿತ್ತಂತೆ? ಇವಜ್ಜಿಗೆ ಹೆಂಗೆ ಸಿಕ್ತಂತೆ? ಅಯ್ಯೋ ನಮ್ಮ ಹುಡ್ಗ ಅಲ್ಲಿ ಕಸ್ತಾಗೇನೋ ಬಿದ್ದಿತ್ತಂತೆ, ತಾಂಡು ಆಟ ಆಡ್ತೀನಿ ಅಂತ ಹಿಡ್ಕೊಂಡು ನಿಂತಿದ್ದ. ನಾನು ಯಾರ್ದೋ ಏನೋ ಯಾತೋ ಚೆನ್ನಾಗಿರಂಗೈತೆ ರೊಟ್ಟಿದ್ದಂಗೆ. ಯಾತನ ಬೇಕಾಗಿರೋ ಇದೇನೋ ಯಾತನ ಡಾಕ್ಯುಮೆಂಟ್ ಇಕ್ಕೆಂತಾರಲ್ಲ ಹೊಲ್ದವೋ, ಇಲ್ಲಾಂದ್ರೆ ಇಂಥವು ಯಾತ್ರವನ್ನ ಸ್ಕೂಲ್ ನಾವು ಇರ್ಬೇಕೇನೋ ಅಂತ ನಾನು ಅಂದ್ಕೊಂಡೆ. ಹಂಗೂ ತಿರ್ಗಿ ಹಂಗೋ ನಾನು ನೋಡಿ ತಕ್ಷಣ ಕಿತ್ಕೊಂಡು ಓದ್ದ. ಬರೀ ಆಶಾ ಅಂಬದು ಒಂದೇ ಓದಿದ್ದು. ಅದಕ್ಕೆ ನಿಂದೆ ಇರ್ಬೇಕೇನೋ ಯಾತನ ಅಂತಾನ ತಕೊಂಬಂದೆ. ಕಸ್ತ ಬಿದ್ದಿತ್ತಮ್ಮ. ಕಸ್ತಕ್ಕೆ ಹೆಂಗೆ ಓದ್ತಿದ್ದು? ಇದು ಬೇಕಾಗಿರೋದೇನು? ಹೂ ಕಣಜೆ, ಇದಕ್ಕೇನೆ ಗಲಾಟಿ. ನಮ್ಮ ಆಶದ ಮೇಲೆ ನಾವು ಬೈದಿದ್ದೆ ಮೊನ್ನೆಯಿಂದನ. ಮಾಸ್ ಕಾರ್ಡ್ ಕಳ್ಕೊಂಡವಳೆ ಅಂತಾನ ಎಕ್ಸಾಮ್ ಬಾದ್ ಬಂದಿದ್ಲು. ಕೆಲ್ಸಕ್ಕೆ ಇಂಟ್ರು ಬಂದಿತ್ತು, ಆದ್ರೆ SLC ಮಾಸ್ ಕಾರ್ಡೇ ಕಳೆದೋಗ್ಬಿಟ್ಟಿತ್ತು. ಅದಕ್ಕೇನೆ ಇವಳ ಮೇಲೆ ಬೈದಿದ್ದೆ. ಅವ್ರ ಅಣ್ಣ ಅತ್ತಿಗೆ ನಾನು ಎಲ್ಲನ. ಅದಕ್ಕೆ ಉಮ್ಮಂಗ್ ಕೂಕೊಂಡಿದ್ಲು. ಇವತ್ತು ಹೋಗ್ಬೇಕಾಗಿತ್ತು. ಆಮೇಲಿಂದನ 10 ಗಂಟೆ ಹಿಂಗೆ ಸದ್ಯ ಹೆಂಗೋ ಸಿಕ್ತಲ್ಲ. ಇಲ್ಲ ಅಂದಿದ್ರೆ ಸಿಕ್ಕ ಕೈ ಬಂದಿತ್ತು, ಬಾಯಿಗೆ ಬಂದಂಗೆ ಆಗ್ತಿತ್ತು.
ಹೌದಾ? ಅಯ್ಯೋ ದೇವ್ರೇ, ಅಲ್ಲ ಅಂತದ ಸರಿಯಾಗಿ ಇಕ್ಕೇಬೇಕೋ ಬೇಡವೋ ಏನೇ ಆಶಾ? ನೋಡು, ಇದಿಲ್ಲ ಅಂತಂದ್ರೆ ಕೆಲಸ ಸಿಕ್ತಿರ್ಲಿಲ್ವೇ ನಂಗ ನಿನಗೆ? ಇಲ್ಲ ಕಣಜ್ಜಿ, ಸಿಕ್ತಿರ್ಲಿಲ್ಲ. ಸದ್ಯ ನೀನ್ ತಂದು ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಕಣಜ್ಜಿ. ಓ ಸರಿ ಅಮ್ಮ, ಸರಿಯಾಗಿ ಕೇಳ್ರಿ. ತಿಪ್ಪೆ ತಗೊಂಡೋಗಿ ಬಿಸಾಕಿದಿರಲ್ಲೇ ಅಲ್ಲಿಗೆ ಹೆಂಗೆ ಓತು? ಅಲ್ಲ ಇಂಥದ್ದು ಗೊತ್ತಾಗಲ್ವೇ? ಹೆಂಗ್ ಗೊತ್ತೋ ಏನೋ, ಯಾರು ತಗೊಂಡೋಗಿ ಹೆಸ್ರೋ ಗೊತ್ತಿಲ್ಲ. ನೋಡೋಣ ಇರು, ವಿಚಾರಿಸ್ತೀವಿ. ಸರಿ ಅಮ್ಮ, ನಾನು ಹೋಗಿ ಉಂಡು ಬತ್ತೀನಿ. ಅದೇ ನೋಡ್ಕೇಳ್ರಿ. ಸರಿ ಕಣಜ್ಜಿ, ನಾನು ಉಂಡು ಇವ್ರನ್ನ ಕಳಿಸಿ ಬತ್ತೀನಿ ಹೋಗಂಗೆ. ಆಶಾ ಆಶಾ, ಇದು ಹೆಂಗೆ ಅಲ್ಲಿಗೆ ಹೋಯ್ತು ಕಸ್ತಕ್ಕೆ? ಯಾರು ತಗೊಂಡೋಗಿ ಹೆಸರು? ನೀನು ಸರಿಯಾಗಿ ಇಟ್ಟಿರ್ಲಿಲ್ವೇನೆ? ಅಮ್ಮ, ನಾನು ಬೀರ್ನ ಕಿಕ್ಕಿದೆ ಕಣಮ್ಮ ಎಲ್ಲನ. ಆದ್ರೂ ಅಲ್ಲಿಂದ ಕಸ್ತಕ್ಕೆ ಹೋಗೈತಿ ಅಂದ್ರೆ ಏನ್ ಅರ್ಥ? ಯಾರು ಕಸ ತಗೊಂಡೋಗಲ್ಲ ಹಾಕಿದ್ದು? ಅಯ್ಯೋ, ಕಸ ಎಲ್ಲಿತ್ತು ಅಂತ ಕೇಳಿಲ್ವಲ್ಲ. ಜೈ ನಾಗಜ್ಜಿ ಬಾಯಿಲಿ. ಏನಮ್ಮಯ್ಯ? ಇದು ಕಸ ಎಸ್ತಿದ್ರು ಅಂದಲ್ಲ, ಎಲ್ಲಿ? ಅದೇ ಕಣೆ, ನಮ್ಮ ದನ ಕಟ್ಟಕ್ಕೆ ಅಂತ ಒಂದಿಟ್ಟು ಚಪ್ರ ಹಾಕಿಲ್ವಿ ಅಲ್ಲಿ. ಪೇಪರು ಅದು ಇದು ಬಿದ್ದಿದ್ವು ಕಸ, ಆ ಕಸದಾಗೆ ಸಿಕ್ಕೈತ್ ನಮ್ಮ ಹುಡುಗಿಗೆ. ಮಂತ ದನ ಕಟ್ಟದಾಗ? ಸರಿ ಸರಿ ಆಯ್ತು, ಹೋಗು. ಹೆಂಗೆ ಹೋಯ್ತು ಆಶಾ? ಯಾರೇ ಕಸ ತಗೊಂಡೋಗಿ ಅಲ್ಲಿಗೆ ಎಸ್ತವ್ರು? ಯಾರ ಗೊತ್ತಿಲ್ಲ ಕಣಮ್ಮ. ಇನ್ಯಾರ ನಮ್ಮ ಮನೆಗೆ ಕಸ ಹೊಡಿಯೋದು, ಕಸ ತಗೊಂಡೋಗಿ ಎಸೆಯೋದು? ನಮ್ಮ ಅತ್ತಿಗೆನೆ ತಾನೆ, ಅವರೇ ಇರ್ಬೇಕು. ಅಲ್ವೇ, ಕಸ ತಗೊಂಡೋಗಿ ಎಸ್ತಿರ್ಬೋದು ಅವಳೇನೆ. ಆದ್ರೆ ಈ ಕಷ್ಟಕ್ಕೆ ಹೆಂಗೋಯ್ತು ಈ ಮಾಸ್ಕಾಡು ಅಂತ ನಿಂದು ತಾನೇ ಇದು? ಅದೇ ಗೊತ್ತಾಗ್ತಿಲ್ಲಮ್ಮ, ಅದ್ ಹೆಂಗೋಯ್ತು ಅಂತಾನ. ಅವಳನ್ನೇ ಕೇಳೋಣ ರಮ್ಯನ್ನ, ಅದ್ ಹೆಂಗೆ ಕಷ್ಟಗೆ ಮಾಸ್ಕಾಡ್ ಕಣ್ಣಿಗೆ ಕಾಣಿಸ್ಲಿಲ್ವಂತ ಅವಳಿಗೆ ತಗೊಂಡೋಗಿ ಅಲ್ಲಿ ಬಿಸಾಕವಳಲ್ಲ. ಇದ್ಯಾಕೋನ ಬೇಕು ಅಂತನ ತಗೊಂಡೋಗಿ ಎಸ್ತಿರೋ ತರ ಐತಿ. ನನಗೆ ಗೌರ್ಮೆಂಟ್ ಕೆಲಸ ಸಿಗೋದನ್ನ ತಪ್ಪಿಸ್ಬೇಕು ಅಂತನ ಏನಾದ್ರೂ ಮಾಡಿರ್ಬೋದು ನಮ್ಮ ಅತ್ತಿಗೆನೆ. ನನ್ಗೆ ಯಾಕೋ ಹಂಗೆ ಅನ್ನಿಸ್ತಾ ಐತಿ. ಅತ್ಗೆ ಅತ್ಗೆ ಬನ್ನಿ ಇಲ್ಲಿ ಬೇಗ ಸ್ವಲ್ಪ. ಏನೋಶಾ, ಯಾಕೆ ಅಷ್ಟೊಂದು ಜೋರ ಕಿರಿಸ್ತಾ ಇದ್ಯಾ? ನಿಧಾನ ಕರಿಯಕ್ ಆಗಲ್ವಾ? ನನಗೂ ಕಿವೆ ಕೇಳಿಸ್ತವೆ. ಏನಾಯ್ತು ನೋಡಿ, ನನ್ನ ಮಾಸ್ ಕಾರ್ಡು. ಅಯ್ಯೋ, ಮಾಸ್ ಕಾರ್ಡ್ ಸಿಕ್ತಾ? ಎಲ್ಲಿತ್ತು ಆಶಾ? ಎಲ್ಲಿತ್ತು? ಅಯ್ಯೋ ಅಲ್ಲ, ನಿನ್ನೆಯಿಂದ ನಾವು ಹುಡುಕ್ತಲೇ ಇದೀವಿ, ಸಿಗಲೇ ಇಲ್ಲ. ಇವತ್ತೇನ್ ಸಿಕ್ತು? ಎಲ್ಲಿತ್ತು ಇದು? ಯಾರು ಕೊಟ್ರಿ? ಆ ನಾಗಜ್ಜಿರು ದನ ಕಟ್ಟಕ್ಕೆ ಅಂತ ಚಪ್ರ ಹಾಕಿವ್ರಲ್ಲ, ಅಲ್ಲಿ ಕಸ ಎಲ್ಲ ಬಿದ್ದಿತ್ತಂತೆ. ಅಲ್ಲಿ ಆ ಹುಡುಗ ತಗೊಂಡು ಆಡ್ತಿತ್ತಂತೆ. ಆ ಅಜ್ಜಿ ಕಿತ್ಕೊಂಬಂದು ನಮ್ದು ಅಂತನ ಕೊಡ್ತಂತೆ. ಇದು ಹೆಂಗೆ ಅಲ್ಲಿಗೆ ಹೋಯ್ತು ರಮ್ಯಾ? ನೀನು ಕಸಕ್ಕೆ ತಗೊಂಡೋಗಿ ಅಲ್ಲಿಗೆ ಎಸ್ತಿದ್ಯಾ? ಕಸನೆಲ್ಲ ತಗೊಂಡೋಗಿ ನೀನೇ ತಾನೇ ಇದನ್ನೆಲ್ಲ ತಗೊಂಡೋಗಿ ಕಸ ಎಲ್ಲನೇ ಅಲ್ಲಿಗೆ ಎಸ್ತಿರೋದು? ಅಯ್ಯೋ, ನಾನು ಯಾಕತ್ತೆ ಎಸೇನ? ನಾನು ಎಷ್ಟೇ ಇಲ್ಲಪ್ಪ. ನಾನು ಯಾಕೆ ಎಸೇನ? ಮಾಸ್ ಕಾರ್ಡ್ ಅಂತ ನನಗೇನು ಗೊತ್ತಾಗಲ್ವಾ? ನಾನೇನೇನು ಓದಿಲ್ವಾ ಬರ್ದಿಲ್ವಾ? ನಾನು ಡಿಗ್ರಿ ಮಾಡಿದ್ದೀನಿ, ನನಗೇನು ಅಷ್ಟು ತಲೆ ಇಲ್ವಾ? ಮಾಸ್ ಕಾರ್ಡ್ ತಗೊಂಡೋಗಿ ಕಸ್ತಕ್ಕೆ ಎಸೇಕೆ? ಇದೇನತ್ತೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ ನೀವು? ಕಸ ಎಸ್ತಿದ್ದೇನೋ ನಾನೇ, ಅದೇ ಈ ಮಾಸ್ ಕಾರ್ಡ್ ಯಾರ ಹೆಸರೋ ಯಾರಿಗೆ ಗೊತ್ತು? ಇವಳೆ ಎಲ್ಲ ಬೇಜವಾಬ್ದಾರಿಯಿಂದನ ಎಲ್ಲ ಹೊರಕ್ಕೆ ಎಸ್ತಿರ ಬೀಳ್ಸವಳೆಲ್ಲನ ರಾತ್ರಿ ಹೊತ್ನಾಗ ಏನಾನ ತಗೊಂಬಂದು ನೋಡಕ್ಕೇನ ಅದೆಲ್ಲ ಮರ್ತು ಅಲ್ಲೇ ಬಿಟ್ಟವಳೆ, ಗಾಳಿಗೆ ಹಾರ್ಕೊಂಡು ಹೋಗೈತಲ್ಲ ಕಸ್ತಕ್ಕೆ ಅಷ್ಟೇನೆ. ನಾನೇ ತಗೊಂಡೋಗಿ ಎಸೇನ? ಅದಕ್ಕೆ ನನಗೆ ಚೆನ್ನಾಗಿ ನೆನಪಿದೆ, ನಾನು ಬೀರ್ನಕ್ಕೆ ಇಕ್ಕಿದ್ದೆ. ಅದನ್ನ ಯಾವತ್ತೂ ನಾನು ರಾತ್ರಿ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಹೊರಗೆ ತಗೊಂಬಂದೇ ಇಲ್ಲ. ಅವತ್ತಿಂದ ಅಮ್ಮ ಹೇಳ್ದಾಗಿಂದ ತೆಗೆದು ಬೀರಲ್ಲಿ ಇಟ್ಟಿದ್ದು. ನೀವೇ ಅನ್ಸುತ್ತೆ ಬೇಕು ಅಂತ ತಗೊಂಡೋಗಿ ಎಷ್ಟರೋ ಏನೋ ನನಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತಾನ ಹೊಟ್ಟೆ ಕಿಚ್ಚಿಗೆ. ರಮ್ಯಾ, ಹತ್ರ ಹೊಟ್ಟೆ ಕಿಚ್ಚಿಗೆ ನೀನೇ ಬಿಸಾಕ್ತಾ ಮಾಸ್ ಕಾರ್ಡ? ಹೇಳು, ನಿಜ ಹೇಳು. ಹೆಂಗೋಯ್ತು ಮಾಸ್ ಕಾರ್ಡಲ್ಲಿ ಕಷ್ಟಕ್ಕೆ? ಮತ್ತೆ ಇವಳೇನೋ ಹೇಳ್ತಾಳೆ ಅಂತ ಹೇಳಿ ನೀವು ಅವಳ ಮಾತು ಕೇಳ್ಕೊಂಡು ನನ್ನ ಮೇಲೆ ಅನುಮಾನ ಪಡಬೇಡ್ರಿ. ನಾನೇನೇನು ಇವಳ ಮೇಲೆ ಹೊಟ್ಟೆ ಕಿಚ್ಚು ಇಲ್ಲ, ಎಂಥದ್ದು ಇಲ್ಲ. ಇವಳಿಗೆ ಕೆಲಸ ಸಿಕ್ಕರೆ ನನಗೇನ ಆಗುತ್ತೆ? ನನಗೂ ಖುಷಿನೇ. ನಾನೇ ಕೊಟ್ಟೆ ಹುರ್ಕಮ್ಮನ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತಾನೆ. ಇವಳು ಬೇಜವಾಬ್ದಾರಿಯಿಂದ ಮಾಸ್ ಕಾರ್ಡು ತಿಪ್ಪಿಗೆ ಬಿದ್ದಿದೆ, ಅದಕ್ಕೆ ನಾನು ಕಾರಣ ಅಲ್ಲ. ಅದಕ್ಕೆ ಅವಳೇ ಕಾರಣ. ಅವಳೇನು ಹಾಕಿಲ್ವಂತೆ ಕಣೆ, ಕಸ ಹೊಡೆದು ನೀನೇ ತಾನೆ ಮೊನ್ನೆ ಯಾವತ್ತೂ ತಗೊಂಡು ಹೋದಲ್ಲ ಕವರ್ನ ಹಾಕೊಂಡು. ಅವಾಗ ಕಷ್ಟ ಇದಿತ್ತು ತಾನೆ? ಅಯ್ಯ, ಕಷ್ಟ ಯಾತಿತ್ತು ಏನಿತ್ತು ಅಂತ ನಾನೇ ನೋಡ್ಕೊಂಡು ಕುಕ್ಕಮ್ಮನ ಕಸನ ಇದ್ರಕ್ಕೆ ಕವರ್ನ ತುಂಬ್ಕೊಂಡು ತಗೊಂಡೋಗಿ ಎಷ್ಟು ಬಂದೆ. ಅದ್ರಾಗೆ ಮಾಸ್ ಕಾರ್ಡ್ ಇತ್ತು ಬಿಡ್ತು, ಯಾರಿಗ್ ಗೊತ್ತು? ಯಾಕೆ ಗೊತ್ತಾಗಲ್ಲ? ಮಾಸ್ ಕಾರ್ಡ್ ಇಷ್ಟು ಅಗಲ ಐತೆ, ಅಷ್ಟು ಗೊತ್ತಾಗಲ್ವಾ? ಲ್ಯಾಮಿನೇಷನ್ ಮಾಡ್ತಿದ್ದೀನಿ ನೋಡಿನು. ಎಲ್ಲ ನೀವೇ ಬೇಕು ಅಂತ ತಗೊಂಡೋಗಿ ಎಷ್ಟಿರ್ತೀರಾ ಅನ್ಸುತ್ತೆ. ನೋಡಾಶಾ, ಸುಮ್ನೆ ನನ್ನ ಮೇಲೆ ಅನುಮಾನ ಪಡಕ್ ಹೋಗ್ಬೇಡ. ನಾನೇನು ಬೇಕು ಅಂತಾನು ತಗೊಂಡೋಗಿಲ್ಲ, ಬೇಡ ಅಂತಾನು ತಗೊಂಡೋಗಿಲ್ಲ. ನಾನೇನಾದ್ರು ನೋಡಿದ್ರೆ ಅವತ್ತೇ ತೆಗ್ದಿಟ್ಟಿರ್ತಿದ್ದೆ. ಸುಮ್ಮನೆ ಹೋಗು. ಇವಾಗ ಇಂಟ್ರಿಗೆ ಹೋಗ್ಬೇಕೇನು? ನಿಮ್ಮ ಅಣ್ಣ ಹೊಲ್ದಕ್ಕೆ ಹೋಗೋರು ಬರ್ತಾರೆ, ಇವಾಗ ಹೊಲ್ಟು ಹೋಗೋದು ಕಲ್ತ್ಕ. ನಾನು ಅಡುಗೆ ಮಾಡ್ಬೇಕು, ತಿಂಡಿ ಮಾಡಬೇಕು, ತಿಂಡಿ ಮಾಡ್ತೀನಿ. ಅವ್ರು ಬಂದ್ರೆ ತಿರ್ಗಾ ನಿಮ್ಮ ಅಣ್ಣ ಯಾರನ್ನ ಬೈತಾರೆ, ಇಷ್ಟೊತ್ತಾದ್ರೆ ತಿಂಡಿ ಆಗಿಲ್ವೇ ಅಂತಾನೆ. ನೋಡಮ್ಮ ಎಷ್ಟು ನಾಟಕ ಮಾಡ್ತಾರೆ. ಇವ್ರಿಗೆ ನಾನು ಕಂಡ್ರೇನೆ ಇಷ್ಟ ಇಲ್ಲ. ನಾನು ಗೌರ್ಮೆಂಟ್ ಕೆಲಸ ತಗೊಂತೀನಿ ಅಂತ ನಾವು ಹೊಟ್ಟೆ ಕಿಚ್ಚಿಗೆ ಇವರೇ ಎಲ್ಲೋ ಕಷ್ಟಕ್ಕೆ ಎಸ್ತಿರ್ಬೇಕು ಅನ್ಸುತ್ತೆ. ನನಗೂ ಯಾಕೋ ಹಂಗೆ ಅನ್ನಿಸ್ತಾ ಐತೆ. ಆದರೆ ಅವಳೇ ತಗೊಂಡೋಗಿ ಎಸ್ತಿರೋದಕ್ಕೆ ಸಾಕ್ಷಿ ಏನು ಇಲ್ವಲ್ಲ. ಹೆಂಗೋ ಬಿಡು, ಸಿಕ್ತಲ್ಲ ಸದ್ಯ. ಮುಂದೆ ನೋಡೋಣ ಯಾರು ತಗೊಂಡೋಗಿ ಎಸ್ತರು ಹೆಂಗೋಯ್ತು ಅಂತಾನೆ. ಹೋಗಿವಾಗ ಸದ್ಯಕ್ಕೆ ಎಲ್ಲನ ಬ್ಯಾಗ್ನ ಕಿಕ್ಕೊಂಡು ಹೊರಡೋಗಿ ಹೋಗಿ. ನಿಮ್ಮ ಅಣ್ಣ ಬರ್ತಾನೆ, ಹೋಗುವಂತೆ.
ಸರಿ ಅಮ್ಮ ಆಯಿತು. ಅತ್ತಿಗೆ ನೀವೇ ಎಷ್ಟಿರೋದು ಅಂತ ನನಗೆ ಯಾಕೋ ಅನುಮಾನ. ನೋಡೋಣ, ಮೊದಲು ಹೋಗಿ ಕೆಲಸಕ್ಕೆ ಇಂಟ್ರೂ ಕೊಟ್ಟು ಬರ್ತೀನಿ, ಆಮೇಲೆ ಅದ್ರ ಬಗ್ಗೆ ವಿಚಾರಿಸ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.